ತುಮಕೂರು ಲೋಕಸಭೆ ಕ್ಷೇತ್ರದಲ್ಲಿ ಒಳ ಹೊರಗಿನ ಗುದ್ದಾಟ ಜೋರಾಗಿದೆ. ಟಿಕೆಟ್ಗಾಗಿ ಸ್ಥಳೀಯ ವರ್ಸಸ್ ಹೊರಗಿನ ಆಕಾಂಕ್ಷಿಗಳ ನಡುವೆ ಕಾದಾಟ ಶುರುವಾಗಿದೆ. ಬಿಜೆಪಿ ಟಿಕೆಟ್ಗಾಗಿ ಸ್ಥಳೀಯರ ಕಸರತ್ತು ಮುಂದುವರೆದಿದೆ. ಸೋಮಣ್ಣಗೆ ಟಾಂಗ್ ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ ಸ್ಥಳೀಯ ಅಭ್ಯರ್ಥಿಗಳ ಟೀಮ್. ಜಿಲ್ಲಾ ಖಜಾಂಚಿ ಪರಮೇಶ್ ಆಯಿತು, ಇದೀಗ ದೊಡ್ಡಮನೆ ಗೋಪಾಲಗೌಡ ಸರದಿ ನಾನು ಟಿಕೆಟ್ ಆಕಾಂಕ್ಷಿ ಅಂದಿದ್ದಾರೆ. ಗೋಪಾಲಗೌಡ ಬೆಂಬಲಿಗರು ಹಾಗೂ ವಕೀಲರು ಬಿಜೆಪಿ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಒಕ್ಕಲಿಗ ಸಮುದಾಯದ ಮಠಾಧೀಶರ ಮೂಲಕ ವರಿಷ್ಠರಿಗೆ ಒತ್ತಡ ಹಾಕೋ ಪ್ರಯತ್ನ ಪಡ್ತಾ ಇದ್ದಾರೆ. ಟಿಕೆಟ್ಗಾಗಿ ತೆರೆಮರೆಯಲ್ಲಿ ಕಸರತ್ತು ಮುಂದುವರೆದಿದೆ. ತಾನೂ ತುಮಕೂರು ಆಕಾಂಕ್ಷಿ ಅಂತ ಇದ್ದಾರೆ ವಿನಯ್ ಬಿದರೆ. ದೆಹಲಿ ಮಟ್ಟದ ನಾಯಕರಲ್ಲಿಯೂ ಕೂಡ ಈ ಬಗ್ಗೆ ಮಾತುಕತೆ ನಡೀತಾ ಇದೆ. ಕಳೆದ 25 ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ. ವಿವಿಧ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಿದ್ದೇನೆ. 3 ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ, 1 ಬಾರಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ, ಹಿರಿಯ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯನಾಗಿ, ಹೀಗೆ ಹಲವಾರು ಹುದ್ದೆಗಳನ್ನು ನಾನು ಪಕ್ಷದಲ್ಲಿ ನಿಭಾಯಿಸಿದ್ದೇನೆ. 2009ರಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾನು ಭಾಜಪದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಆದರೆ ಆಗ ಕಾಂಗ್ರೆಸ್ ಮತ್ತು JDS ಒಂದಾಗಿ ನೇರ ಸ್ಪರ್ಧೆ ಆದ ಕಾರಣ ನಾನು ಪರಾಭವಗೊಳ್ಳಬೇಕಾಗಿ ಬಂತು. ಅದಾದ ನಂತರವೂ ಸಹ ನಾನು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪಕ್ಷದ ಸೋಮಣ್ಣ ವಿರುದ್ಧ ಅಸಮಾಧಾನ, ಜೊತೆಗೆ ನಾವು ಟಿಕೆಟ್ ಆಕಾಂಕ್ಷಿ ಅಂತ. ಇನ್ನು ಕಾಂಗ್ರೆಸ್ನಲ್ಲಿಯೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಲೆಕ್ಕಾಚಾರ ಜೋರಾಗಿದೆ. ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಪರ ಸಿಎಂ ಬ್ಯಾಟಿಂಗ್ ಮಾಡಿದ್ದಾರೆ. ಗುಬಿ ಶಾಸಕ ಶ್ರೀನಿವಾಸ್ ಪತ್ನಿ ಭಾರತೀ ದೇವಿ ಪರ DCM ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಂಸದ ಮುದ್ದಹನುಮೇಗೌಡ ಹೆಸರು ಕೂಡ ಕೇಳಿಬರ್ತಾ ಇದೆ. ರಾಜಣ್ಣ, ಪರಮೇಶ್ವರ್, ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಗಿದೆ ತುಮಕೂರಿನ ಸದ್ಯದ ಸ್ಥಿತಿ. ಎರಡೂ ಪಕ್ಷಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ನೋಡಿ, ಈಗ ಮೊದಲು BJP ತೆಗೆದುಕೊಳ್ಳೋದಾದರೆ ನನಗನ್ಸುತ್ತೆ, ಒಂದು ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿ JC ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಮೊದಲಿಂದಲೂ ಕೂಡ ಇದೆ. ಮಾಧುಸ್ವಾಮಿಯವ್ರಿಗೆ ಕೊಡಬೇಕು, ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿದೆ ನನಗನ್ಸುತ್ತೆ. ಆಮೇಲೆ ವಿನಯ್ ಬಿದ್ರೆ ಅವರು ABVP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವ್ರಿಗೊಂದು ದಿಲ್ಲಿ ಮಟ್ಟದ ಸಂಘ ಪರಿವಾರದಲ್ಲಿ ಒಂದು ಒಲವಿದೆ. ಸ್ಥಳೀಯವಾಗಿ ಕೂಡ ಸಂಘ ಪರಿವಾರದ ಕಾರಣದಿಂದ ವಿನಯ್ ಬಿದ್ರೆ ಯುವಕರಿದ್ದಾರೆ, ಅವ್ರಿಗೊಂದು ಟಿಕೆಟ್ ಕೊಡಿ ಅಂತಕ್ಕಂಥದ್ದು. ಸೊ ಈ 3ರಲ್ಲಿ ಒಂದು ಪೈಪೋಟಿ ಇದೆ. ಅಂತಿಮವಾಗಿ ನನಗನ್ಸುತ್ತೆ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಮಾಧುಸ್ವಾಮಿ ಬಗ್ಗೆ ಎಷ್ಟು ಯಡಿಯೂರಪ್ಪನವರಿಗೆ ಒಲವಿದೆಯೋ ಅಷ್ಟೇ ವಿರೋಧ ಸ್ಥಳೀಯವಾಗಿ ಕೂಡ ಇದೆ. ಸೋಮಣ್ಣನವರ ಸಂಬಂಧಪಟ್ಟಂತೆ ಸೋಮಣ್ಣನವರಿಗೆ ಟಿಕೆಟ್ ಕೊಟ್ಟರೆ ಯಡಿಯೂರಪ್ಪ ಫ್ಯಾಕ್ಷನ್ ಕೆಲಸ ಮಾಡುತ್ತಾ, ಕಳೆದ ಬಾರಿಯ ಸಂಸದರಾಗಿರ್ತಕ್ಕಂಥ ಬಸವರಾಜ್ ಏನಿದ್ದಾರೆ ಅವರು ಸೋಮಣ್ಣಕ್ಕೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಯೂಶ್ವಲಿ ಏನು ಮಾಡೋದು BJP ಅಂತಂದರೆ, ತುಮಕೂರಿನಲ್ಲಿ ನೊಣಬ ಲಿಂಗಾಯತರಿಗೆ, ದಾವಣಗೆರೆಯಲ್ಲಿ ಸಾದ್ರಿಗೆ, ಹಾವೇರಿಯಲ್ಲಿ ಬಣಜಿಗರಿಗೆ, ಕೊಪ್ಪಳದಲ್ಲಿ ಪಂಚಮಸಾಲಿಗೆ, ಬಾಗಲಕೋಟೆಯಲ್ಲಿ ಗಾಣಿಗರಿಗೆ, ನಿಮಗೆ ಬೆಳಗಾವಿಯಲ್ಲಿ ಬಣಜಿಗರಿಗೆ, ಚಿಕ್ಕೋಡಿಯಲ್ಲೂ ಆದಿ ಬಣಜಿಗರಿಗೆ. ಇದು BJPಯ ಟಿಕೆಟ್ನ ಮಾಡೆಲ್. ಅಂದರೆ ಲಿಂಗಾಯತರಲ್ಲೂ ಕೂಡ ಬಣಗಳ ದೃಷ್ಟಿಯಿಂದ ಅವರನ್ನು ಒಟ್ಟಿಗಿಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ನೊಣಬ ಲಿಂಗಾಯತರಿಗೆ ಕೊಡುತ್ತೆ. ಈಗ ಮಾಧುಸ್ವಾಮಿಗೆ ಕೊಡಬೇಕಾ, ಸೋಮಣ್ಣನವ್ರಿಗೆ ಕೊಡಬೇಕಾ, ಪರ ವಿರೋಧದ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು BJPಯಲ್ಲೇ ಕೆಲವರ ಅಭಿಪ್ರಾಯ ಇದೆ. ಆದರೆ ಅವ್ರ ಬಗ್ಗೆ ಇರ್ತಕ್ಕಂಥ ಆತಂಕ, ಅವ್ರು ಹೋಗಿ ವಿಜೇಂದ್ರರಿಗೂ ಕೂಡ ಕೇಳಿದ್ದಾರೆ, ನೀವು ಟಿಕೆಟ್ ಕೊಡ್ತೀನಿ ಅಂತಂದರೆ ನಾನು BJPಯಲ್ಲಿ ನಿಲ್ತೀನಿ. ಒಂದು ಆತಂಕ ಇರ್ತಕ್ಕಂಥದ್ದು ಏನು ಅಂತಂದರೆ, BJPಯ ವೋಟ್ ಪ್ಯಾಟರ್ನ್ ಲಿಂಗಾಯತರದ್ದಿರುತ್ತೆ. ಒಕ್ಕಲಿಗ ಅಭ್ಯರ್ಥಿ ಇದ್ದಾಗ ಇಡೀ ಲಿಂಗಾಯತ ವೋಟ್ ಪ್ಯಾಟರ್ನ್ ಒಕ್ಕಲಿಗರ ಜೊತೆ ನಿಲ್ಲುತ್ತೋ, ಅಥವಾ ಅದು ಡಿವೈಡ್ ಆಗಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಕೂಡ ಅದರಲ್ಲಿ ವೋಟನ್ನು ತೆಗೆದುಕೊಳ್ಳುತ್ತೋ ಅನ್ನುವ
ಚಿಂತೆ ಬಿ ಜೆ ಪಿ ನಾಯಕರಲ್ಲಿ ಜಾಸ್ತಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಇನ್ ಪ್ರಿನ್ಸಿಪಲ್ ಡಿಸಿಷನನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು. ಈಗ ವಿನಯ್ ಬಿದ್ರೆ ಯುವಕರಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟಾಗ ಎದುರುಗಡೆ ಯಾರಾದರೂ ಅನುಭವಿ ನಿಂತರೆ ಏನು ಆ ನೋಡ್ಕೊಂಡು ಟಿಕೆಟನ್ನು ಯಾವುದೇ ಪಾರ್ಟಿ ನಿರ್ಣಯ ಮಾಡುತ್ತೆ. ಇನ್ನು ಕಾಂಗ್ರೆಸ್ ಕಡೆ ಬಂದರೆ 2-3 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಪತ್ರಕರ್ತರಿಗೆ ಹೇಳಿದರು, ಇಲ್ಲ ಮುದ್ದಹನುಮೇಗೌಡರದ್ದು ಆಲ್ಮೋಸ್ಟ್ ಫೈನಲ್ ಆಗಿಬಿಟ್ಟಿದೆ, ಡೆಲ್ಲಿಯಲ್ಲಿ ಹೇಳಿದರು ಆಲ್ಮೋಸ್ಟ್ ಫೈನಲ್ ಆಗಿಬಿಟ್ಟಿದೆ, ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಈಗ ಸಹಜವಾಗಿ ಇನ್ನಷ್ಟು ಆಕಾಂಕ್ಷಿಗಳು ಹುಟ್ಕೊಳ್ತಾ ಇದ್ದಾರೆ. ಟಿ ಬಿ ಜಯಚಂದ್ರರನ್ನ ಮಂತ್ರಿ ಮಾಡಲಿಲ್ಲ, ದೆಹಲಿ ವಿಶೇಷ ಪ್ರತಿನಿಧಿಯನ್ನಾಗಿ ಮಾಡಲಾಯಿತು. ಜಯಚಂದ್ರ ಅಂತಿದ್ದಾರೆ, ನಾನು ಯಾಕೆ ನಿಲ್ಲಿ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ. ಅಲ್ಲಿ ಅವರು ಕುಂಚಟಿಗ ಒಕ್ಕಲಿಗ, ಆಮೇಲೆ ನಮ್ಮ ಮೊನ್ನೆ ಬಂದಿದ್ರಲ್ಲ ಬಜೆಟ್ ಮುರಳೀಧರ್ ಹಾಲಪ್ಪ, ಅವರು ಅಲ್ಲಿ ಟಿಕೆಟನ್ನು ಕೇಳ್ತಿದ್ದಾರೆ, ಕುಂಚಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹೀಗಾಗಿ ನಾನಾ ಹಂತದ ಕಸರತ್ತುಗಳು ನಡೀತಾ ಇವೆ. ಕಾಂಗ್ರೆಸ್ ಕಾಯ್ತಾ ಇದೆ ಬಿ ಜೆ ಪಿ ಡಿಸೈಡ್ ಮಾಡಲಿ ಯಾರು ಅಭ್ಯರ್ಥಿ ಅಂತ, ಬಿ ಜೆ ಪಿ ಕಾಯ್ತಾ ಇದೆ ಕಾಂಗ್ರೆಸ್ ಡಿಸೈಡ್ ಮಾಡಲಿ ಯಾರು ಅಭ್ಯರ್ಥಿ ಅಂತ. ಒಕ್ಕಲಿಗ ಲಿಂಗಾಯತರ ಫೈಟ್ ನಡುವೆ ಒ ಬಿ ಸಿ ಏನು ಮಾಡುತ್ತೆ, ರಾಜಣ್ಣ, ಪರಮೇಶ್ವರ್, ಈ ಏನೊಂದು ಗುಂಪಿದೆ ಅಲ್ಲ, ಎಸ್ ಸಿ, ಒ ಬಿ ಸಿ, ಎಸ್ ಟಿ ಮತಗಳಿವೆ, ಅವುಗಳು ಯಾರ ಕಡೆ ಹೋಗ್ತವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆಂತರಿಕವಾಗಿರ್ತದೆ. ಈ ತುಮಕೂರು ಜಿಲ್ಲೆಯ ರಾಜಕಾರಣವನ್ನು ವಿಚಿತ್ರ, ಆಂತರಿಕವಾಗಿ ಭಯಂಕರ ಪೈಪೋಟಿ, ಭಯಂಕರ ಕಾಲೆಳೆಯೋದಿರುತ್ತಲ್ಲಿ. ಕಳೆದ ಬಾರಿ ನಿಮ್ಗೆ ನೆನಪಿದ್ರೆ ದೇವೇಗೌಡರು ನಿಂತಿದ್ರು, ರಾಜಣ್ಣ ಬಿ ಜೆ ಪಿಗೆ ಸಪೋರ್ಟ್ ಮಾಡಿಬಿಟ್ರು ಬೀಯಿಂಗ್ ಇನ್ ಕಾಂಗ್ರೆಸ್. ಪರಮೇಶ್ವರ್ ಕಾಲನ್ನು ರಾಜಣ್ಣ ಹೇಳಿದ್ರು, ಪರಮೇಶ್ವರ್ ಸೋತ್ರಲ್ಲ ಒಂದ್ಸಲ, ಅದು ಸಿದ್ದರಾಮಯ್ಯ ಹೇಳಿದ್ರು ಅನ್ನೋದು ಸುದ್ದಿ ಇತ್ತು. ಬಟ್ ಸ್ಥಳೀಯವಾಗಿ ಯಾರಾದರೂ ಎಳಿಬೇಕಲ್ಲ, ಅದು ರಾಜಣ್ಣ ಹೇಳಿದ್ರು ಅನ್ನುವ ಸುದ್ದಿ ಇತ್ತು. ಈಗ ಸೋಮಣ್ಣ ತುಮಕೂರಿಗೆ ಹೋಗದಂತೆ ತಡಿಬೇಕು ಅನ್ನೋದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿದೆ. ಒಂದು ರಾಜ್ಯಸಭೆಗೆ ಅವ್ರ ಹೆಸರು ಬಂದಿತ್ತು, ಬಟ್ ಸೋಮಣ್ಣ ಅವ್ರಿಗೆ ಯಾಕೆ ರಾಜ್ಯಸಭೆ ತಟ್ಟೆಯಲ್ಲಿ ಇಟ್ಕೊಡ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈಗ ಅವ್ರಿಗೆ ಲೋಕಸಭೆ ಅಕಾಮಿಡೇಟ್ ಮಾಡ್ಬೋದಾದ ಏಕೈಕ ಕ್ಷೇತ್ರವೇ ತುಮಕೂರು. ಹೀಗಾಗಿ ತುಮಕೂರಿನಲ್ಲಿ ಅವ್ರು ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಒಂದು ಚರ್ಚೆ ಇದೆ. ಮಾಧುಸ್ವಾಮಿ ಹೆಸರಿದೆ, ಬಟ್ ಮಾಧುಸ್ವಾಮಿ ಹೆಸರಿಗೆ ಬಿ ಜೆ ಪಿಯ ಕ್ಯಾಡರ್ ತಯಾರಿಲ್ಲ. ಅಲ್ಲಿನ ಸ್ಥಳೀಯ ಶಾಸಕ ಸುರೇಶ್ ಗೌಡರು ಮುದ್ದಹನುಮೇಗೌಡರ ಹೆಸರನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಾನಾ ಹಂತದ ಪೇಚುಗಳಿವೆ ಭಾವನಾ. ನನಗನ್ಸುತ್ತೆ ಅಂತಿಮವಾಗಿ ಇದು ನಿರ್ಣಯ ಆಗೋದು ದಿಲ್ಲಿಯಲ್ಲಿ. ಯಾಕಂದರೆ ಘಟಾನುಘಟಿಗಳಿದ್ದಾರೆ, ಅವರ ಬೆಂಬಲಿಗರು ಘಟಾನುಘಟಿಗಳು ಇದ್ದಾರೆ. ಆಗ ನೀವು ಇಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ದಿಲ್ಲಿಯಲ್ಲಾಗತ್ತೆ. ಬಟ್ ತುಮಕೂರು ಇಸ್ ಆಲ್ವೇಸ್ ಎ ಇಂಟ್ರೆಸ್ಟಿಂಗ್ ಫೈಟ್. ರೈಟ್. ಒಂದು ಸ್ವಲ್ಪ ಆಂಧ್ರದ ಕಡೆ ಹೋಗೋಣ, ಬ್ರೇಕ್ ತಗೊಂಡು. ಆಂಧ್ರದಲ್ಲೂ ಒಂದಷ್ಟು ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಬಿಜೆಪಿಯ ಒಂದು ಸ್ಟ್ಯಾಂಡ್ ಈಗ ಆಂಧ್ರದಲ್ಲಿ ಯಾವ ರೀತಿಯ ರಿಸಲ್ಟ್ಸನ್ನು ತರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.